ಈ 5 ಶಾರ್ಟ್ ಫಿಲಂ ಮಿಸ್ ಮಾಡ್ದೆ ನೋಡಿ. 1. ಸಮ್ಮರ್ ಲವ್. ಮಧು ಕಳಲೆ ಕಥೆ ಬರೆದು ನಿರ್ದೇಶನ ಮಾಡಿರುವ ಈ ಕಿರುಚಿತ್ರವನ್ನು ಡಾಲಿ ಪಿಕ್ಚರ್ಸ್ ನಿರ್ಮಾಣ ಮಾಡಿದೆ. ಈ ಸಿನಿಮಾದಲ್ಲಿ ಆಶಿತ್, ವರ್ಷ ಭಟ್, ಖುಷಿ ಬದ್ರಿನಾಥ್, ಶ್ರೀವತ್ಸ, ಜೇಮ್ಸ್ ಕರಿಸ್ನಾರೋಸ್, ಸ್ವರೂಪ್ ರಾಣಿ, ಸುಷ್ಮಾ ಭಟ್ ನಟಿಸಿದ್ದಾರೆ. ಬೇಸಿಗೆಯ ಒಂದು ಬೆಳಿಗ್ಗೆ ವಿಜಯ್ ಅನಿರೀಕ್ಷಿತವಾಗಿ ಬಾಲ್ಯದಿಂದಲೂ ತನ್ನ ಕ್ರಶ್ ಆಗಿದ್ದ ನೆರೆಮನೆಯ ಹುಡುಗಿ ತ್ರಿಷಾಳನ್ನು ಮತ್ತೆ ಭೇಟಿಯಾಗುತ್ತಾನೆ. ಇಲ್ಲಿಂದ ನಗು, ನಾಸ್ಟಾಲ್ಜಿಯಾ ಮತ್ತು ಮೊದಲ ಪ್ರೀತಿಯ ಮಾಂತ್ರಿಕತೆಯಿಂದ ತುಂಬಿದ ಹೃದಯಸ್ಪರ್ಶಿ ಕಥೆ ಪ್ರಾರಂಭವಾಗುತ್ತದೆ. ಇದು ಸಿಂಪಲ್ ಕಥೆಯಾಗಿದ್ದು ನಿಮಗೂ ನಿಮ್ಮ ಫಸ್ಟ್ ಲವ್ ನೆನಪಾಗಬಹುದು. 2. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಇದು ರಿಷಬ್ ಶೆಟ್ಟಿ ಫಿಲಂ ನಿರ್ಮಾಣ ಮಾಡಿರುವ ಸಿನಿಮಾ. ಚಿತ್ರಕಥೆ ಮತ್ತು ನಿರ್ದೇಶನ ಜೈಶಂಕರ್ ಆರ್ಯರ್ ಅವರದ್ದು. ಈ ಶಾರ್ಟ್ ಫಿಲಂನಲ್ಲಿ ಜೈಶಂಕರ್ ಆರ್ಯರ್ ಮತ್ತು ಅಶ್ವಿತಾ ಹೆಗ್ಡೆ ನಟಿಸಿದ್ದಾರೆ. ಗುಡ್ ಬೈ ಹೇಳುವ ಹಂತದಲ್ಲಿರುವ, ಬ್ರೇಕಪ್ ಮಾಡಿಕೊಂಡಿರುವ ಜೋಡಿಗಳು ಎಲ್ಲವನ್ನೂ ಸರಿಪಡಿಸಲು ಅಥವಾ ಶಾಶ್ವತವಾಗಿ ಬಿಟ್ಟು ಹೋಗುವ ಸಲುವಾಗಿ ಕೊನೆಯ ದಿನವನ್ನು ಜೊತೆಯಾಗಿ ಕಳೆಯೋದಕ್ಕೆ ನಿರ್ಧರಿಸುತ್ತಾರೆ. ಆವಾಗ ಏನಾಗುತ್ತೆ ಅನ್ನೋದೇ ಈ ಕಥೆ. ಇಬ್ಬರ ಅಭಿನಯಕ್ಕೆ ನೀವು ಖಂಡಿತ ಮನಸೋಲುವಿರಿ. 3. ಪೆಟಲ್ಸ್. ಇದು ಕೂಡ ರಿಷಬ್ ಶೆಟ್ಟಿ ಫಿಲಂ ನಿರ್ಮಾಣ ಮಾಡಿರುವ, ಶರತ್ ರಾಯ್ಸದ್ ಕಥೆ ಬರೆದು ನಿರ್ದೇಶನ ಮಾಡಿರುವ ಕಿರುಚಿತ್ರ. ಈ ಸಿನಿಮಾವು ಆಯುಷ್ ಮತ್ತು ಮನೆ ಕೆಲಸದ ಅಜ್ಜಿ ಗಿರಿಜಾ ನಡುವೆ ನಡೆಯುವ ಮುದ್ದಾದ ಕಥೆಯಾಗಿದೆ. ಇದನ್ನು ನೀವು ಖಂಡಿತ ಇಷ್ಟಪಡುವಿರಿ. ನಿಮ್ಮ ಕಣ್ಣಂಚು ಒದ್ದೆ ಕೂಡ ಆಗಬಹುದು. 4. ದ ಲಾಸ್ಟ್ ಹ್ಯಾಪಿ ಕಸ್ಟಮರ್. ಅಶ್ವಿತಾ ಹೆಗ್ಡೆ, ಇಂಪನಾ ಭಾರದ್ವಾಜ್ ಮತ್ತು ಶ್ರೀನಿಧಿ ಆಚಾರ್ ನಟಿಸಿರುವ ಈ ಸಿನಿಮಾವನ್ನು ಮಂದಾರ ಬಟ್ಟಲಹಳ್ಳಿ ನಿರ್ದೇಶಿಸಿದ್ದಾರೆ. ರಶ್ಮಿ ಚಂದೂರ್ ಬರೆದು ನಿರ್ಮಾಣ ಮಾಡಿದ್ದಾರೆ. ಸಿನಿಮಾ ಕಥೆ ಚೆನ್ನಾಗಿದೆ, ಒಂದ್ಸಲ ನೋಡಿ. 5. ಬಾನದಾರಿ. ಈ ಕಿರುಚಿತ್ರ ಮಾನವ ಭಾವನೆಗಳು ಮತ್ತು ಸಂಬಂಧಗಳ ಆಳವನ್ನು ಸುಂದರವಾಗಿ ಚಿತ್ರಿಸಿದೆ. ಅರುಣ್ ಭರಮಣ್ಣವರ್ ಮತ್ತು ವಿಕ್ರಮಾದಿತ್ಯ ನಟಿಸಿರುವ ಈ ಸಿನಿಮೀಯ ಪ್ರಯಾಣವನ್ನು ಅರುಣ್ ಭರಮಣ್ಣವರ್ ನಿರ್ದೇಶಿಸಿದ್ದಾರೆ. ಸಂಜಯ್ ಆರ್.ಎ ಸಂಗೀತ ನೀಡಿದ್ದಾರೆ. ಅರುಣ್ ಭರಮಣ್ಣವರ್ ಮತ್ತು ವಿಶ್ವಜಿತ್ ದೇಶಪಾಂಡೆ ನಿರ್ಮಿಸಿದ್ದಾರೆ.